ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ರೈತ ಬಾಂಧವರೇ, ನೀವೇನು ಇಲ್ಲಿ ನೋಡಾಕತ್ತೀರಿ, ಇದು 1 ಎಕರೆ ಕಬ್ಬಿನ ಪ್ಲಾಟ್. 1 ಎಕರೆ ಕಬ್ಬಿನ ಪ್ಲಾಟ್ ನೀವೇನು ನೋಡಾಕತ್ತೀರಲ್ಲ, ಇದು ಬರೋಬ್ಬರಿ ಇವತ್ತು 47-48 ದಿನದ ಕಬ್ಬು ಐತಿ. ಅಂದ್ರೆ ಜೂನ್ 14 ಮತ್ತು 15ನೇ ತಾರೀಕು ಈ ಒಂದು ಕಬ್ಬು ಹಚ್ಚಿವಿ. ಕಬ್ಬು ಹಚ್ಚಿದ ಬರೋಬ್ಬರಿ ಇವತ್ತು 48-47 ದಿನ ಆಗ್ತಾ ಬಂತು. 48-47 ದಿನದಾಗ ಕಬ್ಬಿನ ಗ್ರೋತ್ ಅಂತೂ ಮಸ್ತ್ ಬಂದೈತಿ. ಮಸ್ತ್ ಅನ್ನಕ್ಕೇನ ಒಳ್ಳೆ ಒಂದು ಗ್ರೋತ್ ಐತಿ. ಒಂದೊಂದು ಕಬ್ಬಿನ ಗದಿ ಒಳಗೆ ನೋಡ್ಬೋದು, ಬರೀ 50 ದಿನದಾಗ 8, 9, 10 ಈ ರೀತಿ ಮರಿಗಳ ಸಂಖ್ಯೆ ಬರಾಕತ್ತಾವ. ಇಷ್ಟೊಂದು ಮರಿಗಳ ಸಂಖ್ಯೆ ಬರಾಕ್ ನಾವು ಏನು ಮಾಡೀವಿ, ಇದಕ್ಕೆ ಮುಂದೆ ನಮ್ಮ ಟಾರ್ಗೆಟ್ ಏನೈತಪ್ಪ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿರುವಂಥ ರೈತ ಬಾಂಧವರು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಎಲ್ಲ ರೈತ ಬಾಂಧವರು ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವೇನು ಕಬ್ಬಿನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ, ನಮ್ಮ ಮೇನ್ ಉದ್ದೇಶ ಏನಪ್ಪ ಅಂತಂದ್ರೆ, ರೈತ ಬಾಂಧವರು ಕಡಿಮೆ ಖರ್ಚಿನಲ್ಲಿ ಕಬ್ಬಿನಲ್ಲಿ ಹೆಚ್ಚಿನ ಆದಾಯವನ್ನು ಮಾಡ್ಕೋಬೇಕು. ಆ ಒಂದು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಮಾಡ್ಕೋಬೇಕಪ್ಪ ಅಂತಂದರೆ ರೈತ ಬಾಂಧವರು ಕಬ್ಬಿನಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೋಬೇಕು, ಮತ್ತು ಯಾವ ಯಾವ ಹಂತದಲ್ಲಿ ಯಾವ ಗೊಬ್ಬರವನ್ನು ಒಗಿಬೇಕು, ಯಾವ ರೀತಿ ಯಾವ ಸ್ಪ್ರೇಗಳನ್ನು ಯೂಸ್ ಮಾಡಿದರೆ ಕಬ್ಬಿನಲ್ಲಿ ಒಳ್ಳೆ ಬೆಳವಣಿಗೆ ಬರುತ್ತೆ. ಅದ್ರ ಜೊತೆಗೆ ತುಂಬ ಜನ ರೈತ ಬಾಂಧವರು ಇನ್ನೊಂದೇನಪ್ಪ ಅಂತಂದ್ರೆ, ಕಬ್ಬಿನ ಮರಿಗಳ ಸಂಖ್ಯೆ ಬರ್ಬೇಕಂತೇಳಿ 4-5 ಸಾವಿರ 1 ಎಕರೆ ಕಬ್ಬಿಗೆ 4,000-5 ಸಾವಿರ ರೂಪಾಯಿ ಡ್ರಿಪ್ಪಲ್ಲಿ ಬಿಡೋದು ಅಥವಾ ಡ್ರಿಂಚಿಂಗ್ ಮಾಡೋದು, ಆ ಔಷಧಿ ಸ್ಪ್ರೇ ಮಾಡಿ ಈ ಔಷಧಿ ಸ್ಪ್ರೇ ಮಾಡಿ ಅಂತೇಳಿ ತುಂಬ ಜನ ಬೇರೆಯವರು ಒಂದೊಂದು ಥರ ಹೇಳ್ತಾರೆ. ಸೊ ನೀವೇನಿಲ್ಲಿ ನೋಡಕತ್ತೀರಿ, ಇದಕ್ಕೆ ಆಲ್ರೆಡಿ ಇವಾಗ 47-48 ದಿನದಾಗ 9, 10, 11 ಮರಿಗಳ ಸಂಖ್ಯೆ ಇದೆ. ನಾನು ನಿಮಗೆ ತೋರಿಸ್ತೇನೆ, ಯಾವುದು ಸುಳ್ಳು ಮಾಹಿತಿ ಅಂತೂ ಇಲ್ಲ. 1, 2, 3, 4, 5, 6, 7, 8, 9, 10 ಬರೋಬ್ಬರಿ ನೋಡ್ಬೋದು. ಒಂದ ಕಬ್ಬಿನ ಗದಿ ಒಳಗೆ 50 ದಿನದಾಗ 10 ಮರಿಗಳ ಸಂಖ್ಯೆ ಐತಿ. ಕೆಲವೊಬ್ಬರು ರೈತ ಬಂದರು, ಇಲ್ಲೇ ನಮ್ಮ ಹೊಲದ ಬಾಜುನ ಬೇರೆಯವ್ರ ಪ್ಲಾಟ್ ಐತಿ, ಅವ್ರ ನಮ್ಮಂಗೆ ಮರಿಗಳ ಸಂಖ್ಯೆ ಅವ್ರಿಗೆ ಇನ್ನೂ ಆದರೂ ಬರಾಕತ್ತಿಲ್ಲ. ಈಗ ಆಲ್ರೆಡಿ ನಮ್ದೇನು 1 ಎಕರೆ ಐತಲ್ಲ ಕಬ್ಬು, ಅವ್ರದ್ದು 2 ಎಕರೆ ನಾಟಿ ಮಾಡ್ಯಾರ. ಸೇಮ್ ಡೇಟ್ಗೆ ನಮ್ಗಿಂತ ಒಂದಿನ ಮೊದಲು ಅವ್ರು ನಾಟಿ ಮಾಡ್ಯಾರು. ಬಟ್ ಅವ್ರ ಕಬ್ನಾಗ ಇನ್ನೂ 5-6 ಮರಿ ಇದಾವೆ. ನಮ್ಮ ಕಬ್ನಾಗ ಆಲ್ರೆಡಿ 10 ಮರಿಗಳ ಸಂಖ್ಯೆ ಬಂತಾವೆ. ಇಷ್ಟೊಂದು ಮರಿಗಳ ಸಂಖ್ಯೆ ಬರೋಕೆ ಮೇನ್ ಕಾರಣ ಏನಪ್ಪ ಅಂತಂದ್ರೆ, ಕಬ್ಬಿನಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ, ನೀರು ಬಿಡುವುದು ಕೂಡ ಕಬ್ಬಿಗೆ ಭಾಳ ಇಂಪಾರ್ಟೆಂಟ್ ಐತೆ. ಯಾವ ಥರ ನೀರು ಬಿಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೋ ಕಬ್ಬಿನ ಬೆಳವಣಿಗೆ. ಮತ್ತು ಕಬ್ಬಿಗೆ ಇನ್ನೊಂದು ಏನಪ್ಪ ಅಂತಂದರೆ, ಕೆಲವೊಬ್ಬರು ಡ್ರಿಪ್ ಮುಖಾಂತರ ನೀರು ಬಿಡ್ತಾರೆ, ಇನ್ನು ಕೆಲವೊಬ್ಬರು ಕವಲಿ ಮುಖಾಂತರ ನೀರು ಬಿಡ್ತಾರೆ. ನಾವು ಇದಕ್ಕೆ ಯಾವುದೇ ರೀತಿ ಡ್ರಿಪ್ ಮಾಡಿಲ್ಲ, ಕವಲಿ ಮುಖಾಂತರ ನೀರು ಬಿಡಾಕತ್ತೀವಿ. ನೀರು ಬಿಡ್ಬೇಕಾದ್ರೆ ಏನು ನೀವು ಕವಲಿ ಒಳಗೆ ನೀರು ಬಿಡ್ತಿರಲ್ಲ, ಬಿಟ್ಟ ತಕ್ಷಣ ನೀರು ಈ ಥರ ದಂಡಿಗೆ ಹೋಗಬಾರ್ದು. ನೀರು ನಿಂತು ಹಾಯಬೇಕು. ಅಂದರೆ ನೀವು ನೀರು ಬಿಡಾಕತ್ತೀರಪ್ಪ ಅಂತಂದ್ರೆ, ನಾವು ನೀರು ಬಿಟ್ಟಾಗ ಹೆಂಗಂದ್ರೆ, ಈ ಕವಲಿಗೆ ನೀರು ಬಿಡ್ತೀವಲ್ಲ, ಈ ಕವಲಿಗೆ ನೀರು ಬಿಟ್ಟಾಗ ಪೂರ್ತಿ ಈ ಬೋದೆಲ್ಲ ನೆನೆದಿರ್ತೈತಿ. ಅಂದ್ರೆ ನೀರು ಜಲ್ದಿ ಮುಂದೆ ಹೋಗಲ್ಲ, ನಿಂತು ಹೋಗುತ್ತೆ. ಯಾಕೆ ಹೋಗುತ್ತಪ್ಪ ಅಂತಂದ್ರೆ, ನಾವು ಮೊದಲು ಕಬ್ಬು ಕಟಾವು ಮಾಡಿದ ತಕ್ಷಣ ಕಬ್ಬಿನ ನೆಲಕ್ಕೆ ಮತ್ತು ಹೊಳ್ಳಿ ಕಬ್ಬು ಹಾಕಿವಿ. ಕಬ್ಬು ಹಾಕಬೇಕಾದ್ರೆ ನಾವು ಮೊದಲು ಕಬ್ಬು ಕಟಾವು ಆದಮೇಲೆ ಏನು ರೌದಿ ಇತ್ತಲ್ಲ, ಆ ರೌದಿ ಯಾವುದೇ ಕಾರಣಕ್ಕೂ ರೌದಿ ಸುಟ್ಟಿಲ್ಲ. 2 ಸರಿ ರೂಟ್ರ್ ಹಾಕಿ, ಒಂದು ಸರಿ ಗಳೆ ಹಾಕಿ, ಮತ್ತೆ ಒಂದು ಸರಿ ರೂಟ್ರ್ ಹಾಕಿ, ಆಮೇಲೆ ಸಾಲು ಕೊರೆದು ಕಬ್ಬನ್ನು ನಾಟಿ ಮಾಡಿವಿ. ಅಲ್ಲಿ ರೌದಿ ಕೆಳಗೆ ಈ ಒಂದು ಏನು ನೀವು ನೋಡಾಕ್ತಿರಲ್ಲ, ಈ ಒಂದು ಬದುವಿನೊಳಗೆ ಆಲ್ಮೋಸ್ಟ್ ತುಂಬ ಒಂದು ರೌದಿ ಐತಿ. ರೌದಿ ಅನ್ನೋಕ್ಕಿಂತ ಜಾಸ್ತಿ ಒಂದು ಒಳಗೆ ಗೊಬ್ಬರ ರೌದಿ ಎಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಒಂದು ಕಾಂಪೋಸ್ಟ್ ಗೊಬ್ಬರ ಥರ ಆಗಿಬಿಟ್ಟೈತೆ. ನೀವು ಇಲ್ಲಿ ನೋಡ್ಕೋಬೋದು. ಇದು ಪೂರ್ತಿ ಮೊದಲೆಲ್ಲ ರೌದಿತ್ತು, ಇವಾಗ ನೋಡ್ಬೋದು ಪೂರ್ತಿ ಎಲ್ಲ ಕಾಂಪೋಸ್ಟ್ ಗೊಬ್ಬರ ಥರ ರೆಡಿ ಆಗಿಬಿಟ್ಟೈತಿ. ಇದ್ರ ಸಲುವಾಗಿ ಕಬ್ಬಂತೂ ಇದೇನು ನಾವು ನೀರು ಬಿಡ್ತೀವಲ್ಲ, ನೀರು ಬಿಟ್ಟ ತಕ್ಷಣ ಉಳ್ಳಿ ಹೋಗಲ್ಲ, ನೀರು ನಿಂತು ಹಾಯುತ್ತಾ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಒಂದು ಸರಿ ನೀರು ಹಾಸಿದೀವಪ್ಪ ಅಂತಂದ್ರೆ ಬರೋಬ್ಬರಿ 12-15 ದಿನದವರೆಗೂ ನಾವು ಪದೇ ನೀರಂತೂ ಕೊಡೋಂಗಿಲ್ಲ. ಇವಾಗ ನಾವು ಆಲ್ರೆಡಿ ಈ ಒಂದು ಕಬ್ಬಿಗೆ ನೀರು ಹಾಸಿ ಇವಾಗ 6 ದಿನ ಆಗ್ತಾ ಬಂತು. 6 ದಿನ ಬಿಟ್ಟು ನೋಡಿದ್ರು ಕೂಡ ಇನ್ನು ಕಬ್ಬಿನೊಳಗೆ ಪೂರ್ತಿ ತೇವಾಂಶ ಐತಿ. ನೀವು ನೋಡ್ಕೋಬೋದು, ಉಂಡೆ ಕಟ್ಟಿರೋ ಮಣ್ಣು ಈ ರೀತಿ ಉಂಡೆ ಆಗ್ತೈತಿ. ಇಷ್ಟೊಂದು ತೇವಾಂಶ ಇಡಕ್ಕೆ ಮೇನ್ ಕಾರಣ ಕಬ್ಬಿನ ರೌದಿ. ದಯವಿಟ್ಟು ಎಲ್ಲ ರೈತ ಬಂದರು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಯಾರು ಕೂಡ ಕಬ್ಬಿನ ರೌದಿಯನ್ನು ಸುಡಕ್ಕೆ ಹೋಗಬೇಡ್ರಿ. ಕಬ್ಬಿನ ರೌದಿಯನ್ನು ರೂಟ್ರಿಂದ ಪುಡಿ ಮಾಡಿ ನೀವು ನೇಗಿಲ ಹೊಡೆದು ಒಳಗೆ ಮುಚ್ಚಿ, ಆಮೇಲೆ ನೀವು ಕಬ್ಬು ನಾಟಿ ಮಾಡ್ಬೇಕಾದ್ರೆ ಸಾಲು ಕೊಟ್ಟು ಕಬ್ಬು ನಾಟಿ ಮಾಡಿದರೆ ಒಂದು ಉತ್ತಮವಾದ ಇಳುವರಿ ಬರುತ್ತೆ. ತೇವಾಂಶ ಕೂಡ ಕಬ್ಬಿನಲ್ಲಿ ನಿಲ್ಲುತ್ತೆ. ನೋಡ್ಬೋದು, ಇನ್ನೂ ಕೂಡ ರೌದಿ ಹಾಗೆ ಕಾಣ್ತಾ ಇದೆ. ಮತ್ತು ಇನ್ನೊಂದು ಮೇನ್ ಏನಪ್ಪ ಅಂತಂದ್ರೆ, ಈಗ ನೀವೇನು ನೋಡಕತ್ತಿರಲಿ, ಇದು 47-48 ದಿನದ ಏನು ಕಬ್ಬು ಐತಲ್ಲ, ಇದಕ್ಕೆ ನಾನು ನಿನ್ಗೆ 2 ಡೋಸ್ ಗೊಬ್ಬರ ಕೊಟ್ಟೀನಿ. 2 ಡೋಸ್ ಗೊಬ್ಬರ ಕೊಟ್ಟಿನಪ್ಪ ಅಂತಂದ್ರೆ ಜಾಸ್ತಿ 8,000-10,000 ಖರ್ಚಂತೂ ಮಾಡಿಲ್ಲ. ಇದೇನು ನೀವು ನೋಡಕತ್ತಿರಲ್ಲ, 1 ಎಕರೆಗೆ ನಾನು ಇವಾಗ 3,000 ರೂಪಾಯಿ ಖರ್ಚು ಮಾಡೀನಿ. 3,000 ಒಳಗೆ ಈ ಪರಿ ಒಂದೊಂದು ಗದಿ ಒಳಗೆ 10, 12, 13 ಕಬ್ಬಿನ ಮರಿಗಳ ಸಂಖ್ಯೆ ಬಂದವು. ಅದ್ರ ಜೊತೆ ಕಬ್ಬು ಅಂತೂ ಫುಲ್ ಹಚ್ಚ ಹಸಿರಾಗಿ ಕಾಣಾಗ್ತೈತಿ. ಹೊಲ ಅಂತೂ ಪೂರ್ತಿ ಹಚ್ಚ ಹಸಿರಾಗಿ ಕಾಣಾಗ್ತೈತಿ. ಮೇನ್ ಇನ್ನೊಂದೇನಪ್ಪ ಅಂತಂದ್ರೆ, ಕಬ್ಬು ಎಷ್ಟು ಹಚ್ಚ ಹಸಿರಾಗಿ ಕಾಣ್ತೈತಿ, ಕಬ್ಬಿನ ಎಲೆಗಳು ಅಗಲ ಎಷ್ಟು ಬರ್ತಾವಲ್ಲ, ನೀವು ಇಲ್ಲಿ ನೋಡ್ಬೋದು.
ಕಬ್ಬಂತೂ ಪೂರ್ತಿ ಹಚ್ಚ ಹಸಿರಾಗೈತಿ ಮತ್ತು ಕಬ್ಬಿನ ಎಲೆ ಯಾವುದೂ ಮುದುಡಿ ಆಗಿಲ್ಲ. ಅಂದ್ರೆ ಕಬ್ಬು ಕೆಲವೊಂದು ರೋಗ ಬರ್ತಿರ್ತಾವೆ ಕಬ್ಬಿಗೆ. ಅಂದರೆ ಎಲೆ ಮುದುಡಿ ಆಗುವಂಥ ರೋಗ ಬಂದರೆ ಕಬ್ಬಿನಲ್ಲಿ ಬೆಳವಣಿಗೆ ಕುಂಠಿತ ಆಗ್ತೈತಿ ಮತ್ತು ಸುಳಿ ಬೀಳಕ್ಕೆ ಸ್ಟಾರ್ಟ್ ಆಗ್ತೈತೆ. ಇಲ್ಲಿ ನೀವು ನಮ್ಮ ಕಬ್ಬಿನೊಳಗೆ ಯಾವುದೋ ಒಂದು ಗದಿ ಒಳಗೂ ಕೂಡ ಯಾವುದೋ ಸುಳಿ ಸಿಗಲ್ಲ ನಿಮ್ಗೆ. ಅಂದ್ರೆ ಒಂದು ಸುಳಿ ಹೋಗಿಲ್ಲ. ನೀವು ಇಲ್ಲಿ ನೋಡ್ಬೋದು, ಇದು ಒಂದು ಗದಿಯೊಳಗೆ ನೋಡಿ ಎಷ್ಟು ಮರಿಗಳ ಸಂಖ್ಯೆ ಐತಪ್ಪ ಅಂತಂದ್ರೆ ಬರೀ 50 ದಿನದಾಗ ಇದು ಈ ಗದಿ ಒಳಗೆ ಇಲ್ಲಂದ್ರೆ ಒಂದು 30ರವರೆಗೂ ಮರಿಗಳ ಸಂಖ್ಯೆ ಐತಿ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಇವಾಗ ಇಷ್ಟೊಂದು ಮರಿಗಳ ಸಂಖ್ಯೆ ಬರೋಕೆ ಮೇನ್ ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಹೇಳುವಂಥ ಕೆಲವೊಂದು ಮೆಥಡ್ ಯೂಸ್ ಮಾಡ್ಕೊರಿ, ಆರಾಮಾಗಿ ಮರಿಗಳ ಸಂಖ್ಯೆ ತಾನಾಗೇ ಬರುತ್ತೆ. ನೀವು ಯಾವುದು ಡ್ರಿಂಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಯಾವುದು ಆ ಗೊಬ್ಬರ ಹಾಕ್ರಿ ಈ ಗೊಬ್ಬರ ಹಾಕ್ರಿ ಅಂತ ತುಂಬ ಜನ ರೈತ ಬಂದವ್ರು ಹೇಳ್ತಾ ಇರ್ತಾರೆ. ಬಟ್ ನನ್ನ ಅನುಭವದ ಪ್ರಕಾರ ನಾನಿದು 6ನೇ ವರ್ಷ ನಾನು ಕಬ್ಬು ಬೆಳೆಯಕತ್ತೇನೆ. ಕೆಲವೊಬ್ರು ನೀವು ಅನ್ಕೋಬೋದು, ನೀವು ಈಗ 6 ವರ್ಷ ಬೆಳೆಯಕತ್ತೀರಿ, ನಾವು 20 ವರ್ಷದಿಂದ ಕಬ್ಬು ಬೆಳೆಯಕತ್ತೀವಿ, ನೀವು ಹಿಂಗೆ ಹೇಳ್ತಿರಲ್ಲ ಅಂತ ನೀವು ಅನ್ಕೋಬೋದು. ಬಟ್ ನಾ 6 ವರ್ಷದಾಗ ಯಾವ ರೀತಿ ಅನುಭವ ಕಂಡುಕೊಂಡೇನಪ್ಪ ಅಂತಂದ್ರೆ ಒಂದೊಂದು ಎಕರೆಗೆ 80-90 ಟನ್ ಇಳುವರಿ ತೆಗಿಯಾಕತ್ತೀವಿ ನಾವು. ನಮ್ಮದು ಕಬ್ಬಿಗೆ ಟೋಟಲಾಗಿ ಬಂದ್ಬಿಟ್ಟು 12-13 ಎಕರೆ ಕಬ್ಬು ಇವಾಗ ಪ್ರೆಸೆಂಟ್ ಐತಿ. 12-13 ಎಕರೆ ಕೂಡ ಮಸ್ತ್ ಬಂದೈತಿ. ಕೆಲವೊಂದು ಮಡ್ಡಿನೆಲ್ಲ ಏನೈತಿ ಸ್ವಲ್ಪ ನೀರಿಗೆ ಸ್ವಲ್ಪ ಪೆಟ್ಟದಿಂದ ಕರೆಕ್ಟಾಗಿ ಅಷ್ಟೊಂದು ಬೆಳವಣಿಗೆ ಬಂದಿಲ್ಲ. ಉಳಿದಿರುವಂಥ ಕಬ್ಬಂತೂ ಮಸ್ತ್ ಬೆಳವಣಿಗೆ ಐತಿ. ನಮ್ಮ ಟಾರ್ಗೆಟ್ ಏನಪ್ಪ ಆಯ್ತಂದ್ರೆ ನಂದು ಟಾರ್ಗೆಟ್ ಏನಪ್ಪ ಅಂತಂದ್ರೆ ಈ ವರ್ಷ ಇಲ್ಲ ಮುಂದಿನ ವರ್ಷ ಒಂದು 2-3 ವರ್ಷದಾಗ 1,000 ಟನ್ ಫ್ಯಾಕ್ಟ್ರಿಗೆ ಕಳಿಸ್ಬೇಕು ಅನ್ನೋ ಒಂದು ಟಾರ್ಗೆಟ್ ಐತಿ. ಅಂದರೆ ಬರೋಬ್ಬರಿ 1 ವರ್ಷದಾಗ 30 ಲಕ್ಷಕ್ಕಿಂತ ಹೆಚ್ಚು ಕಬ್ಬಿನಾಗ ಆದಾಯ ತೆಗಿಬೇಕು ಅನ್ನೋ ಒಂದು ಟಾರ್ಗೆಟ್ ಐತೆ. ಆದ್ದರಿಂದ ರೈತ ಬಂದವರು ಇನ್ನೊಂದು ಏನಪ್ಪ ಅಂತಂದ್ರೆ ಇವಾಗ ನಾ ಹೇಳುವಂಥ ಮಾಹಿತಿ ಕರೆಕ್ಟಾಗಿ ಕೇಳ್ಕೊರಿ. ಏನಪ್ಪ ಅಂತಂದ್ರೆ ಕಬ್ಬು ನಾಟಿ ಮಾಡಿದ 15 ದಿನ ಆದಮೇಲೆ ನೀವೇನು ಫಸ್ಟ್ ಕಸ ತೆಗಿತೀರಲ್ಲ, ದಯವಿಟ್ಟು ಯಾರು ಕಬ್ಬಿನೊಳಗೆ ಮಿನಿಮಮ್ 2ರಿಂದ 2.5 ತಿಂಗಳವರೆಗೂ ಯಾರು ಕೂಡ ಕಬ್ಬಿನಲ್ಲಿ ಕಸದ ಔಷಧಿಯನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಯಾವುದೇ ಸ್ಪ್ರೇಗಳನ್ನು ಮಾಡೋದಕ್ಕೆ ಹೋಗಬೇಡಿ ಕಸದ್ದು. ನೀವು ಕಬ್ಬು ನಾಟಿ ಮಾಡಿದ 15 ದಿನದಲ್ಲಿ ಜಾಸ್ತಿ ಕಸ ಇರಲ್ಲ, ಸ್ವಲ್ಪ ಸ್ವಲ್ಪ ಕಸ ಇರುತ್ತೆ. ಆ ಒಂದು ಸಮಯದಲ್ಲಿ ಕಬ್ಬಿಗೆ ಸ್ವಲ್ಪ ಕಸ ತೆಗೀರಿ. ಕಸ ತೆಗೆದ ನೀರು ಬಿಡಕ್ಕೆ ಹೋಗ್ಬೇಡ್ರಿ. ಕಸ ತೆಗೆದ ಮರ್ದಿನ ಏನು ಮಾಡಬೇಕಪ್ಪ ಅಂತಂದ್ರೆ 1 ಎಕರೆಗೆ ಅರ್ಧ ಚೀಲ DAP ಹಾಕೋರಿ, ಅರ್ಧ ಚೀಲ ಯೂರಿಯಾ ಹಾಕೋರಿ. 1 kg ಏನು ಮಾಡಿರಿ 19-19-19 ಐಸೋಲ್ ಬರುತ್ತೆ, ಅದು ಪಿಂಕ್ ಕಲರ್ ಇರ್ತೈತಿ, ಅದೊಂದು kg ತೊಗೋರಿ. ಅದ್ರ ಜೊತೆ ಹ್ಯೂಮಿಕ್ ಆ್ಯಸಿಡ್ 500 ರೂಪಾಯಿಗೆ 400 ರೂಪಾಯಿಗೆ 1 kg ಸಿಗುತ್ತೆ, ಅದೊಂದು kg ಹಾಕೋರಿ. ಜಾಸ್ತಿ ಖರ್ಚಂತೂ ಆಗಲ್ಲ. ಇದು DAP ಅರ್ಧ ಚೀಲ ಅಂದ್ರೆ 600 ರೂಪಾಯಿ ಆಗುತ್ತೆ. ಯೂರಿಯಾ ಒಂದು ಅರ್ಧ ಚೀಲ ಹಾಕೋರಿ, ಅದೊಂದು 150 ರೂಪಾಯಿ, ಒಂದು 700-800 ರೂಪಾಯಿ ಆಯಿತು. ಆಮೇಲೆ ಇದೇನು 19-19 1 kg ಪ್ಯಾಕೆಟ್ ಬರ್ತಲ್ಲ, ಅದೊಂದು 150-900 ರೂಪಾಯಿ. ಇದೊಂದು ಹ್ಯೂಮಿಕ್ ಆ್ಯಸಿಡ್ ಒಂದು 1 kg ಹಾಕೋರಿ, ಅದೊಂದು 500 ರೂಪಾಯಿ. ಅಂದರೆ ಒಂದು 1200 ರೂಪಾಯಿ ಒಳಗೆ ನೀವು ಏನು ಮಾಡಿರಿ, ಫಸ್ಟ್ನೇ ಡೋಸ 1200 ರೂಪಾಯಿ ಖರ್ಚಾಗ್ತೈತೆ. ನಾ ಏನು ಹೇಳಿದ್ನಪ್ಪ ಗೊಬ್ಬರ ಅಂತಂದ್ರೆ ಅರ್ಧ kg DAP ಹಾಕೋರಿ, ಅರ್ಧ kg ಯೂರಿಯಾ, ಅಂದ್ರೆ ಅರ್ಧ ಚೀಲ DAP ಹಾಕೋರಿ, ಅರ್ಧ ಚೀಲ ಯೂರಿಯಾ ಹಾಕೋರಿ. 1 ಪ್ಯಾಕೆಟ್ 1 kg 19-19-19 ಹಾಕೋರಿ. ಆಮೇಲೆ 1 kg ಹ್ಯೂಮಿಕ್ ಆ್ಯಸಿಡ್ ಹಾಕೋರಿ. ಇಷ್ಟು ನೀವು ಕಸ ತೆಗೆದ್ಮೇಲೆ 15 ದಿನದ ನಂತರ 1ನೇ ಡೋಸ್ ನೀವೇನು ಕಸ ತೆಗೆದಿರ್ತಿರಲ್ಲ, ಆಮೇಲೆ ನೀವು ಸಾಲಿನೊಳಗೆ ಗೊಬ್ಬರ ಹಾಕಿ 1 ನೀರು ಬಿಟ್ರಪ್ಪ ಅಂತ ಅನ್ಕೋರಿ, ಕಬ್ಬಿನ ಕಂಪ್ಲೀಟ್ ಕಲರ್ ಚೇಂಜ್ ಆಗಿಬಿಡ್ತೈತಿ. ಇದು ಮೊದಲನೇ ಹಂತದ ಗೊಬ್ಬರ ಒಗೆಯುವಂಥ ಒಂದು ವಿಧಾನ. ಆಮೇಲೆ ಏನು ಮಾಡಿರಿ, ಏನು 15 ದಿನಕ್ಕೆ ಕಸ ತೆಗೆದು ಗೊಬ್ಬರ ಒಗೆದಿರ್ತಿರಲ್ಲ, ಆಮೇಲೆ ಏನು ಮಾಡಿರಿ, 1 ನೀರು ಬಿಡ್ತೀರಿ. ನೀರು ಬಿಟ್ಟ ಒಂದು 5ರಿಂದ 6 ದಿನಕ್ಕೆ ಮತ್ತೊಂದು ಸರಿ ನೀರು ಬಿಡ್ರಿ. ನೀರು ಬಿಟ್ಟ ತಕ್ಷಣ ಮತ್ತೆ ಇನ್ನೊಂದು ಏನು ಮಾಡ್ಬೇಕಪ್ಪ ಅಂತಂದ್ರೆ, ನೀವೇನಿಲ್ಲ ಕಬ್ಬಿನ ಒಂದು ಬೋದು ನೋಡಕತ್ತಿರಲ್ಲ, ಮೊದಲು ಇವು ದಪ್ಪ ಬೋದಿತ್ತು. ನಾವೇನು ಮಾಡಿದ್ದೀವಿ ಈಗ ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು. ಈ ರೀತಿ ಏನು ಕಬ್ಬಿನ ಬೋದು ಐತಲ್ಲ, ಇಷ್ಟು ನಾವು ಸನಿಕೆಯಿಂದ ಇದನ್ನು ಕಡ್ದು ಈ ರೀತಿ ಕಬ್ಬಿನ ಬಡ್ಡಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈ ರೀತಿ ಕಬ್ಬಿನ ಏನು ಬಡ್ಡಿ ಇರ್ತೈತಲ್ಲ, ಆ ಒಂದು ಕಬ್ಬಿನ ಬಡ್ಡಿಗೆ ಮಣ್ಣು ಹಾಕೋದ್ರಿಂದ ಸನಿಕೆ ಅಥವಾ ಬೆಡಗಿಂದ ಈ ರೀತಿ ನೀವು ಏನು ಮಾಡ್ಕೋರಿ, ಇಲ್ಲಿ ಮಣ್ಣನ್ನು ಕಡ್ದು ಬಡ್ಡಿಗೆ ಹಾಕಕ್ಕೆ ಟ್ರೈ ಮಾಡಿರಿ. ಯಾಕಪ್ಪ ಅಂತಂದ್ರೆ ಈಗ ನೀವು ಕಬ್ಬಿನಾಗ ಏನು ಮಾಡಿ ಇಲ್ಲಿ ನೋಡ್ಬೋದು ನೀವು, ನಾ ಇದಕ್ಕೊಂದು 20-25 ದಿನದಿಂದ ಇದೇ ಮಣ್ಣು ಹಾಕಿನಿ, ಇಲ್ಲಿ ಎಲ್ಲ ಕಡ್ದು ಈ ಕಡೆ ಹಾಕಿನಿ. ಹಾಕೋದ್ರಿಂದ ಏನಾಕತ್ತಪ್ಪ ಅಂತಂದ್ರೆ ಇಲ್ಲಿ ಇದು ಒಂದು ಸಿಂಗಲ್ ಇತ್ತು, ಇವಾಗ ನೋಡ್ಬೋದು ಮಣ್ಣು ಹಾಕಿದ್ಮೇಲೆ 1, 2, 3, 4 ಅಂದ್ರೆ ಒಂದು ಸಣ್ಣ ಬೊಂಬಿನೊಳಗೆ ಎಕ್ಸ್ಟ್ರಾ 3 ಮರಿ ಹೊಸ ಮರಿ ಬಂದವು. ಈಗ ಟೋಟಲ್ ಈ ಗದಿ ಒಳಗೆ ಎಷ್ಟು ಇದಾವಪ್ಪ ಅಂತಂದ್ರೆ 1, 2, 3, 4, 5, 6, 7, 8, 9, 10 ಮರಿಗಳ ಸಂಖ್ಯೆ ಐತಿ. ಇಷ್ಟ್ರಾಗ ನೋಡ್ಬೋದು ನೀವು. ಯಾವುದೂ ಸುಳ್ಳು ಮಾಹಿತಿ ಅಂತೂ ಹೇಳಕತ್ತಿಲ್ಲ, ನಾನು ನಿಮಗೆ ಲೈವ್ ಪ್ರೂಫ ತೋರ್ಸತ್ತನ. 10 ಮರಿಗಳ ಸಂಖ್ಯೆ ಬಂದವು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ನೀವು ಗದಿ ಏನು ನೋಡಕತ್ತಿರಲಿ, ಇಲ್ಲಿ ಮಣ್ಣು ಕಟ್ ಮಾಡಿ ಈ ರೀತಿ ನೀವು ಗದಿ ಒಳಗೆ ತುಂಬೋದ್ರಿಂದ ಏನಾಕೈತಪ್ಪ ಅಂತಂದ್ರೆ, ಇಲ್ಲಿ ಒಂದೊಂದು ಬಡ್ಡಿಗೆ ಹೊಸ ಇಲ್ಲಿ ಕಣ್ಣು ಇರ್ತಾವೆ, ಸಣ್ಣ ಕಣ್ಣು ಇರ್ತಾವೆ. ನಾನು ನಿಮ್ಗೆ ತೋರಿಸ್ತೇನೆ, ನೋಡ್ಬೋದು ನೀವು. ಇಲ್ಲಿ
ಈಗ ನೀವು ರೌದಿ ತೆಗೆದ್ರಪ್ಪ ಅಂತಂದ್ರೆ ಇಲ್ಲಿ ಸಣ್ಣ ಸಣ್ಣ ಕಂಡಿರ್ತಾವೆ. ಇದ್ರ ಮ್ಯಾಗ ನೀವು ಮಣ್ಣು ಮುಚ್ಚೋದ್ರಿಂದ ಈ ರೀತಿ ಬಡ್ಡಿಗೆ ಮಣ್ಣು ಆಗೋದ್ರಿಂದ ಇಲ್ಲಿ ಮತ್ತೆ ಹೊಸ 3ರಿಂದ 4 ಹೊಸ ಮರಿ ಬರ್ತಾವೆ. ಅಂದ್ರೆ ನೀವು ಮರಿ ಬರೋ ಸಲುವಾಗಿ 5,000 10,000 ರೂಪಾಯಿ ಖರ್ಚು ಮಾಡಿ ಹೊಸ ಆ ಡ್ರಿಂಚಿಂಗ್ ಮಾಡಿರಿ, ಅದನ್ನ ಔಷಧಿ ಹಾಕಿರಿ, ಇದನ್ನ ಔಷಧಿ ಹಾಕಿರಿ ಅನ್ನೋಕ್ಕಿಂತ ಹೊಸದಾಗಿ ನೀವೇ ನಿಮ್ಮ ಹೊಲದಾಗ ನೀವೇ ಈ ಒಂದು ಉಪಾಯ ಮಾಡಿ ನೋಡಿರಿ. ಆರಾಮಾಗಿ ನಿಮ್ಮ ಒಂದು ತೋಟದಲ್ಲಿ ಮರಿಗಳ ಸಂಖ್ಯೆ ಯಾವ ರೀತಿ ಬರ್ತಾವೆ ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ. ನನ್ನ ಅನುಭವ ಮಾಡಿ ಹೇಳಕತ್ತಾನ. ಇವಾಗ ನೀವೇನು ನೋಡಕತ್ತಿಲ್ಲ ಕಬ್ಬಿನ ಪ್ಲಾಟ್, ನಾವು ಇಷ್ಟು ಪ್ರತಿ ವರ್ಷ ಈ ರೀತಿ ಯಾವುದೇ ವರ್ಷ ಮಾಡಿಲ್ಲ. ಬಟ್ ಈ ವರ್ಷ ಇದೊಂದು 1 ಎಕರೆ ಪ್ಲಾಟ್ ಹೊಸ ವಿಧಾನದಲ್ಲಿ ಏನಾದರೂ ಒಂದು ಮಾಡಿ ಹೆಚ್ಚಿನ ಆದಾಯ ತೆಗಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡಿ ನೋಡಿವು. ಒಳ್ಳೆ ರಿಸಲ್ಟ್ ಬರತೈತೆ. ಒಳ್ಳೆ ರಿಸಲ್ಟ್ ಅನ್ನೋಕ್ಕಿಂತ ಉತ್ತಮವಾದ ಗ್ರೋತ್ ಐತಿ, ಒಳ್ಳೆ ಬೆಳವಣಿಗೆ ಐತಿ. ಇವಾಗ ನಾವು ಈ 1 ಎಕರೆಗೆ ಫ್ಯಾಕ್ಟ್ರಿಗೆ ಹೋಗಬೇಕಪ್ಪ ಅಂತಂದ್ರೆ ಇದೇನು ನಾವು ಜೂನ್ನಾಗ ನಾಟಿ ಮಾಡೀವಿ, ಜೂನ್ ಲಾಗಣಿ ಅಂತ ಏನು ಕರಿತೀವಲ್ಲ, ಜೂನ್ನಲ್ಲಿ ಕಬ್ಬು ನಾಟಿ ಮಾಡಿದ್ರೆ ಫ್ಯಾಕ್ಟ್ರಿಗೆ ಇನ್ನು 7 ತಿಂಗಳ ಟೈಮ್ ಇರ್ತೈತಿ. 7 ತಿಂಗಳೊಳಗೆ 1 ಎಕರೆಗೆ ನಾವು 80-90 ಟನ್ ಅಂತೂ ತೆಗಿಯೋಕೆ ಆಗಂಗಿಲ್ಲ. ಯಾವ ರೈತರಿಗೂ ಕೂಡ ಸಾಧ್ಯ ಅಂತೂ ಇಲ್ಲವೇ ಇಲ್ಲ. ನೀವು 1 ಎಕರೆಗೆ 1,00,000 ರೂಪಾಯಿ ಗೊಬ್ಬರ ಹಾಕಿದ್ರು ಕೂಡ 7 ತಿಂಗಳೊಳಗೆ 100 ಟನ್ನ 80 ಟನ್ನ 90 ಟನ್ನ ಯಾರಿಗೂ ಇಳುವರಿ ತೆಗಿಯೋಕ್ಕಾಗಲ್ಲ. ನಮ್ಮ ಟಾರ್ಗೆಟ್ ಇದು 1 ಎಕರೆಗೆ 50ರಿಂದ 55, ಮ್ಯಾಕ್ಸಿಮಮ್ ಒಂದು 50ಕ್ಕಿಂತ ಜಾಸ್ತಿ ತೆಗಿಬೇಕು ಅನ್ನೋ ಟಾರ್ಗೆಟ್ ಐತಿ. ನಮಗೆ ಟೈಮ್ ಇರೋದನ್ನು 5.5ರಿಂದ 6 ತಿಂಗಳು ಮಾತ್ರ ಅಂದರೆ 5.5 ತಿಂಗಳು ಅಷ್ಟೇ ಐತಿ. 5.5 ತಿಂಗಳದಾಗ ಒಂದು 55 ಟನ್ ಇಳುವರಿ ತೆಗಿಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡು, ಅಂದರೆ ಟೈಮ್ ಕಡಿಮೆ ಐತಿ, ಒಳ್ಳೆ ಗ್ರೋತ್ ತರಬೇಕು. ಕಬ್ಬು ಕಟಾವಾಗಿ ಬರ್ಬೇಕಪ್ಪ ಅಂತಂದ್ರೆ ಆ ಒಂದು ಸಂದರ್ಭದಾಗ ಮಿನಿಮಮ್ ಒಂದು 14, 15, 16 ಗಣಿಕೆ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಬ್ಬಿಗೆ ನಾವು ಸ್ಪೆಷಲಾಗಿ ಕಡಿಮೆ ಖರ್ಚಿನಲ್ಲಿ ಒಂದು ಹೆಚ್ಚಿನ ಆದಾಯ ಮಾಡ್ಬೇಕಂತೇಳಿ ಕೆಲವೊಂದು ಬೇರೆ ಬೇರೆ ಕ್ರಮಗಳಿಗೆ ಗೊಬ್ಬರನ ತೊಗೋತಾ ಇದ್ದೀವಿ. ಇವಾಗ ಫಸ್ಟ್ನೇ ಡೋಸ್ ಏನು ನೀವು ಗೊಬ್ಬರನ ಒಗಿತೀರಲ್ಲ, ಆಮೇಲೆ ಫಸ್ಟ್ ಡೋಸ್ ಗೊಬ್ಬರ ಹೋಗಿದ ತಕ್ಷಣ 15 ದಿನಕ್ಕೆ ಫಸ್ಟ್ನೇ ಡೋಸ್ ಹೋಗಿದ್ದಾರೆ. ಆಮೇಲೆ 1 ತಿಂಗಳ ನಂತರ ಸೆಕೆಂಡ್ ಡೋಸ್ ಗೊಬ್ಬರ ಹೋಗಿಬೇಕು. ಸೆಕೆಂಡ್ ಡೋಸ್ ಗೊಬ್ಬರ ಏನು ಹೋಗಿಬೇಕಪ್ಪ ಅಂತಂದ್ರೆ ಸೇಮ್ ಗೊಬ್ಬರ ಹೋಗಿರಿ. ಅರ್ಧ ಚೀಲ DAP 1 ಎಕರೆಗೆ, ಅರ್ಧ ಚೀಲ ಯೂರಿಯಾ, 1 kg ಏನು 19 ಐಸೋಲ್ ಹಾಕ್ತಿದ್ರಲ್ಲ 2 kg ಹಾಕೋರಿ. ಅದನ್ನು 2 kg ಐಸೋಲ್ ಹಾಕೊಂಡು 1 kg ಹ್ಯೂಮಿಕ್ ಆ್ಯಸಿಡ್ ಹಾಕೋರಿ. ಇಷ್ಟು ಹಾಕೊಂಡ್ರೆ ಸಾಕು. ಸೆಕೆಂಡ್ ಡೋಸ್ಗೆ ಒಂದು 1,500 ರೂಪಾಯಿ ಖರ್ಚು ಮಾಡಿದ್ರೆ ಅಂದ್ರೆ ಫಸ್ಟ್ನೇ ಡೋಸ್ಗೆ 1,200 ರೂಪಾಯಿ ಇರ್ತೈತಿ. ಸೆಕೆಂಡ್ ಡೋಸ್ಗೆ ಐಸೋಲ್ 1 ಪ್ಯಾಕೆಟ್ ಏನು ಫಸ್ಟ್ನೇ ಡೋಸ್ಗೆ ಹಾಕಿರ್ತಾರಲ್ಲ, ಇಲ್ಲಿ ಸೆಕೆಂಡ್ ಡೋಸ್ಗೆ 2 ಪ್ಯಾಕೆಟ್ ಹಾಕೋರಿ. ಒಂದು 200-250 ರೂಪಾಯಿ ಜಾಸ್ತಿ ಆಗ್ತೈತೆ, ಒಂದು 1,500 ರೂಪಾಯಿ ಖರ್ಚಾಗ್ತೈತಿ. ಸೆಕೆಂಡ್ ಡೋಸ್ ಇಷ್ಟೆಲ್ಲ ಗೊಬ್ಬರ ಯೂಸ್ ಮಾಡ್ಕೊಂಡ್ರೆ ಸಾಕು. ಕಬ್ಬಿನಾಗ ನೀವೇನು ನೋಡತ್ತಿರಲ್ಲ ಈ ರೀತಿ ಗ್ರೋತ್ ಬರ್ತೈತಿ. ಗೊಬ್ಬರ ಒಕ್ಕೊಂಡು 1-2 ನೀರು ಕಂಟಿನ್ಯೂ ಪದೇ ನೀವು 1 ವಾರದಾಗ 2 ಸರಿ ನೀರು ಹಾಸ್ರಿ. ನೀರು ಹಾಸಿದ ಮೇಲೆ ಏನು ಮಾಡಿರಿ, ನ್ಯಾನೋ ಯೂರಿಯಾ ಅಂತ ಬರ್ತೈತಿ. 225 ರೂಪಾಯಿಗೇನೋ ಅರ್ಧ ಲೀಟ್ರ್ ಬಾಟಲ್ ಐತಿ. ಆ ಒಂದು ಅರ್ಧ ಲೀಟ್ರ್ ಬಾಟ್ಲ್ 10 ಪಂಪ್ ನಿಮ್ಗೆ ಆಗುತ್ತೆ. ಅಂದ್ರೆ 1 ಬ್ಯಾರಲ್ 200 ಲೀಟ್ರ್ ನೀರಿಗೆ ಅರ್ಧ ಲೀಟ್ರ್ ನ್ಯಾನೋ ಯೂರಿಯಾ ಹಾಕಿ ನೀವು ಕಬ್ಬಿಗೆ ಸ್ಪ್ರೇ ಮಾಡಿದರೆ ಸಾಕು. ಕಬ್ಬಿನಲ್ಲಿ ನೀವೇನು ನೋಡತ್ತಿರಲ್ಲ ಈ ರೀತಿ ಹಚ್ಚ ಹಸಿರಾಗಿ ಒಂದು ಒಳ್ಳೆ ಪ್ಲಾಟ್ ರೆಡಿ ಆಗ್ತೈತೆ. ಕಬ್ಬಿನ ಮರಿಗಳ ಸಂಖ್ಯೆನೂ ಬರ್ತೈತಿ. ಮೇನ್ ಮಾಡೋದಂಥ ರೈತ ಬಾಂಧವರು ಏನು ಮಾಡ್ಬೇಕಪ್ಪ ಅಂತಂದ್ರೆ ಕಬ್ಬಿನ ಬಡ್ಡಿಗೆ ಮಣ್ಣು ಹಾಕಬೇಕು. ಕಬ್ಬಿನ ಬಡ್ಡಿಗೆ ಈ ರೀತಿ ಬದುವನ್ನು ಕಡಿದು ಕಬ್ಬಿನ ಬಡ್ಡಿಗೆ ಮಣ್ಣು ಹಾಕೋದ್ರಿಂದ ಕಬ್ಬಿನಾಗ ಒಳ್ಳೆ ಮರಿಗಳ ಸಂಖ್ಯೆ ಬರ್ತೈತಿ. ಮತ್ತು ಬರುವಂಥ ಮರಿಗಳು ಕೂಡ ಸಿಕ್ಕಾಪಟ್ಟೆ ಫೋರ್ಸಾಗಿ ಬರ್ತಾವೆ. ಈ ಒಂದು ಕೆಲಸ ವಿಡಿಯೋ ನೋಡ್ತಿರೋಂಥ ಎಲ್ಲ ರೈತ ಬಂದರು ಸ್ವಲ್ಪ ಮಾಡಿ ನೋಡಿರಿ. ರಿಸಲ್ಟ್ ನೀವೇ ಬಂದು ನಮಗೆ ಹೇಳ್ತೀರಿ. ಆ ರೀತಿ ರಿಸಲ್ಟ್ ಅಂತೂ ಕೊಡ್ತೈತಿ. ಇದ್ರಾಗ ಯಾವುದೇ ಅನುಮಾನ ಅಂತೂ ಇಲ್ಲವೇ ಇಲ್ಲ. ಮತ್ತು ಮುಂದಿನ ನೋಡಿದಾಗ ಯಾವ ರೀತಿ ರೈತ ಬಂದರು ಸುಳಿ ರೋಗ ಕಂಟ್ರೋಲ್ ಮಾಡಬೇಕು, ಮತ್ತು ಕಬ್ಬಿನಾಗ ಯಾವ ರೀತಿ ಒಂದು ಕೆಲವೊಂದು ಇವಾಗ ಬೇರೆ ಬೇರೆ ವಿಧಾನದಿಂದ ಅಂದರೆ ಬೇರೆ ಬೇರೆ ಒಂದು ಉಪಾಯ ಮಾಡಿಕೊಂಡು ಯಾವ ರೀತಿ ಒಂದು ಇಳುವರಿ ಜಾಸ್ತಿ ತೆಗಿಬೇಕು. ಮತ್ತು ಇವಾಗ ಜಾಸ್ತಿ ಮೇನ್ ಕಾಡುತ್ತಿರುವಂಥ ರೋಗ ಯಾವುದಪ್ಪ ಅಂತಂದ್ರೆ ಸುಳಿ ರೋಗ ಮತ್ತು ಗೊನ್ನೆ ಹುಳದ ರೋಗ. ಈ ಒಂದು ಹಂತದಾಗ ಯಾರೆಲ್ಲ ಕಬ್ಬು 5 ತಿಂಗಳು 6 ತಿಂಗಳು ಕಬ್ಬು ಐತಲ್ಲ ಅಂಥವ್ರಿಗೆ ಇವಾಗ ಗೊನ್ನೆ ಹುಳ ರೋಗ ಕಾಡತೈತಿ. ಗೊನ್ನೆ ಹುಳ ಬರೋದ್ರಿಂದ ಕಬ್ಬಿನ ಎಲೆಗಳು ಹಳದಿ ಆಗ್ತಾವೆ. ಸೊ ಅದ್ರ ಬಗ್ಗೆ ಮುಂದೆ ನೋಡಿದಾಗ ನಿಮ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ನೋಡ್ತಿರೋಂಥ ಎಲ್ಲ ರೈತ ಬಂದರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಂದು 4 ಜನ ನಿಮ್ಮ ಸ್ನೇಹಿತರಿಗೆ ರೈತ ಬಂದವರಿಗೆ ದಯವಿಟ್ಟು ಶೇರ್ ಮಾಡಿರಿ. ಅವ್ರಿಗೆ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.